ಎಲ್ಲ ಆತ್ಮೀಯ ಕೃಷಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಸ್ಥಳದಲ್ಲಿ 2ನೇ ದಿನದ ಯಶಸ್ವಿ ಪೂರ್ವ ಕೃಷಿ ಮೇಳ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಡಾಕ್ಟರ್ ನಿರ್ಮಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಇವತ್ತು ಕೇಂದ್ರ ಸರ್ಕಾರದಲ್ಲಿ ನೀವು ಎಲ್ಲರೂ ಸಹ ನಿರೀಕ್ಷೆ ಮಾಡ್ತಾ ಇದ್ದೋ ಕೃಷಿ ಸಚಿವರಾಗಿ ಒಂದು ಅವಕಾಶ ಸಿಗುತ್ತೆ ಅಂತ. ಅದಕ್ಕೆ ತತ್ಸಮವಾದ ಒಂದು ಹುದ್ದೆ, ಒಂದು ಖಾತೆ, ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನು ಯಶಸ್ವಿ ಪೂರ್ವವಾಗಿ ನಿರ್ವಹಿಸ್ತಾ ಇರುವಂಥ, ಇವತ್ತು ರಾಷ್ಟ್ರಾದ್ಯಂತ ಒಂದು ಯಾವುದೇ ಇಂಡಸ್ಟ್ರಿಗಳು ಕುಂಠಿತಗೊಂಡಿದ್ದು ಆ ಇಂಡಸ್ಟ್ರಿಗಳನ್ನ ಪುನಶ್ಚೇತನ ಮಾಡಿ ಒಂದು ಕೇಂದ್ರ ಸರ್ಕಾರಕ್ಕೆ ಹೆಸರು ತಂದುಕೊಡ್ತಿರುವಂಥ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ನಾಯಕರಾದಂಥ ಕುಮಾರಣ್ಣವರಿಗೆ ನಾನು ನಮಸ್ಕಾರಗಳು ಹೇಳ್ತಾ, ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಅರುಣಿ ಕುಮಾರ್ ಸರ್ ಇದ್ದಾರೆ, ವಿಶ್ವವಿದ್ಯಾಲಯ ಕುಲಪತಿಗಳು. ಹಾಗೆಯೇ ಆತ್ಮೀಯ ಸ್ನೇಹಿತರು ಶಾಸಕರಂಥ ವಿವೇಕಣ್ಣವರಿದ್ದಾರೆ, ಮಾಜಿ ಶಾಸಕರಂಥ ಶಿವಕುಮಾರಣ್ಣವರಿದ್ದಾರೆ. ಹಾಗೆಯೇ ನಮ್ಮ ಪಕ್ಷದ ಮಾಜಿ ಶಾಸಕರಂಥ ರವೀಂದ್ರಣ್ಣವರು, ಅಂದಾರಣ್ಣವರು, ಸುರೇಶ್ ಅಣ್ಣವರು, ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಹಾಗೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳೇ, ಬಂದಿರುವಂಥ ಎಲ್ಲ ಉಪ ಪ್ರಾಂಶುಪಾಲರುಗಳೇ, ಎಲ್ಲ ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚು ಒತ್ತು ಕೊಡುವಂಥ ಒಂದು ವಲಯ ಅಂತಂದರೆ ಕೃಷಿ ವಲಯ. ಆ ಕೃಷಿ ವಲಯವನ್ನು ನಂಬಿ ಇವತ್ತು ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಕೃಷಿ ಮೇಲೆ ನಂಬಿ ಬದುಕ್ತಾ ಇದ್ದಾರೆ. ಇವತ್ತು ಕೃಷಿ ವಲಯವನ್ನು ಅನೇಕ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಉದ್ಯೋಗ ಕೊಡುವಂಥ ವಲಯ ಆಗಿದೆ. ನಾನು ಸಹ ಒಂದು ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಕೃಷಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಾವು ಬೆಂಗಳೂರಿಗೆ ಹೋದ ಸಂದರ್ಭದಲ್ಲಿ ಒಬ್ಬ ತಜ್ಞರು ಒಂದು ಮಾತು ಹೇಳಿದ್ರು, ತಾವು ಕೃಷಿ ವಲಯವನ್ನು ಬಿಟ್ಟು ಇನ್ನು ಯಾವುದೇ ವಲಯದಲ್ಲೂ ಸಹ ಉದ್ಯೋಗವನ್ನು ಕೊಡಲಿಕ್ಕೆ ಆಗಲ್ಲ. ಗ್ರಾಮೀಣ ಪ್ರದೇಶದ ಯುವಕರುಗಳು 15-20 ಸಾವಿರ ಸಂಬಳಕ್ಕೆ ಇವತ್ತು ಬೆಂಗಳೂರು, ಮೈಸೂರು ಮತ್ತು ಮುಂಬೈ ಮಹಾನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ 15-20 ಸಾವಿರ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲೇ ಒಂದು ಆದಾಯ ಬರುವಂಥ ಒಂದು ವಲಯವನ್ನು ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಟ್ರೆ ಅವ್ರು ಯಾರೂ ಸಹ ಗುಳೆಯುವ ಒಂದು ಪ್ರಯತ್ನವನ್ನು ಮಾಡಲ್ಲ. ಹಾಗಾಗಿ ಈ ಒಂದು ವಲಯ ಅದು ಪ್ರಯತ್ನ ಹೆಂಗಿರಬೇಕು ಅಂತಂದರೆ ಒಂದೇ ಏಕೈಕ ವಲಯ ಅಂತಂದರೆ ಒಂದು ಪ್ರಯತ್ನಕ್ಕೆ ಅವಕಾಶ ಇರೋದು ಕೃಷಿ ವಲಯ. ಕೃಷಿನ ಕೈಗಾರಿಕೆ ಎಂದು ಮಾರ್ಪಡಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಸರ್ಕಾರದ ಮಂತ್ರಿಗಳು ಸಹ ಪ್ರಾಯೋಗಿಕವಾಗಿ ಈ ಒಂದು ಮೀನು ಕೃಷಿ, ಒಳನಾಡು ಮೀನು ಕೃಷಿಗೆ ಹೆಚ್ಚು ಒತ್ತು ಕೊಡೋದ್ರಿಂದ, ಗ್ರಾಮೀಣ ಪ್ರದೇಶದಲ್ಲಿ ಮೀನು ಕೃಷಿನ ಮಾಡೋದ್ರಿಂದ ಒಂದು 15-20 ಸಾವಿರ ಒಂದು ಕುಟುಂಬ ಸಂಪಾದನೆ ಮಾಡ್ಬೋದು ಅನ್ನೋ ಒಂದು ಮಾಹಿತಿಯೂ ಸಹ ಕೊಟ್ಟಿದ್ದಾರೆ. ಇವತ್ತು ಮೀನುಗಾರಿಕೆ ಇಲಾಖೆಯಲ್ಲಿ ಇವತ್ತು ನಾನು ಎಲ್ಲ ತಾಲೂಕಿನಲ್ಲೂ ಸಹ 3-4-5 ಜನ ಎಂಪ್ಲಾಯೀಸ್ ಇರ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಒಳಗೂಡಿ. ಅವರ ವಾರ್ಷಿಕ ಸಂಪಾದನೆ ಬಹುತೇಕ ಕನಿಷ್ಠ ಪಕ್ಷ 10-15 ಲಕ್ಷ ಇರುತ್ತೆ. ಅವರ ಒಂದು ಕಾರ್ಯಕ್ರಮಗಳು ಎಷ್ಟಿರುತ್ತೆ ಅಂದರೆ, ಒಂದು ಬೋಟ್ ಕೊಡೋದು, ಸಣ್ಣ ಪುಟ್ಟ ಮೊಫೆಟ್ ಕೊಡೋದು, ಅದು ಕೇವಲ 3-4 ಲಕ್ಷಕ್ಕೆ ಮಾತ್ರ ಕಾರ್ಯಕ್ರಮ ಇರುತ್ತೆ. ಆ ಒಂದು ಉದ್ಯೋಗಿಗಳು ಒಂದು ಹೋಬಳಿಗೂ ಸಂಬಂಧಪಟ್ಟಂಗೆ ಒಳನಾಡು ಕೃಷಿ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸೋದ್ರಿಂದ ಅಲ್ಲೂ ಒಂದು ಉದ್ಯೋಗವನ್ನು ಮಾಡ್ಬೋದು ಅನ್ನೋ ಮಾತನ್ನ ಹೇಳ್ತಾ, ಜೊತೆಗೆ ಅಷ್ಟೇ ಅಲ್ಲ, ಇವತ್ತು ಕೃಷಿನಲ್ಲಿ ಇವತ್ತು ತೋಟಗಾರಿಕಾ ಇರ್ಬೋದು, ಸಮಗ್ರ ಕೃಷಿ ಇರ್ಬೋದು, ಜೊತೆಗೆ ರೇಷ್ಮೆ ಕೃಷಿ ಇರ್ಬೋದು, ಜೊತೆಗೆ ಹೈನುಗಾರಿಕೆ ಇರ್ಬೋದು. ಇವತ್ತು ಕೃಷಿನಲ್ಲಿ ಆಂತರಿಕ ಬೇಸಾಯವನ್ನು ಮಾಡೋದ್ರಿಂದ ಆ ಎರಡೂ ಬೆಳೆಯನ್ನು ಮಾಡಿ ಆ ರೈತರು ಒಂದು ತಮ್ಮ ಆದಾಯವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ ಮಾತನ್ನ ಆಗ್ಬೋದು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಸಹ ನನ್ನ ಕಾರ್ಯಕ್ರಮಕ್ಕೆ ಕರೆಸಿದ್ರಿ. ಒಂದು ಯಶಸ್ವಿ ಪೂರ್ವ ಕೃಷಿ ಮೇಳ ನಡೀತಾ ಇದೆ. ಇದು 2ನೇ ದಿನದ ಕೃಷಿ ಮೇಳ ಆಗಿದೆ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.